ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬನ್ನಿ ಕತೆ ಸ್ಟಾರ್ಟ್ ಮಾಡೋಣ. ಅಯ್ಯೋ, ನಮ್ಮ ಮನೇಲಿ ಮಲ್ಕೊಂಡೇ ಬಿಟ್ಟವ್ರೆ. ಅಯ್ಯೋ, ಹೊತ್ತಾಗದೆ ಕಣೋ. ಆಗಲೇ 10:30 11 ಗಂಟೆ ಆಗೋಕ್ಕೆ ಬಂದದೆ. ಎಲ್ಲ ಕೆಲಸನೂ ಮುಗಿಸ್ಬಿಟ್ಟು ಬರೋದು ಹೊತ್ತೇ ಆಗೋಯ್ತು. ಕರೆದ್ರು ಆಗಲೇ ಕೆಲಸ ಮಾಡಬೇಕಲ್ಲ ಅಂತ ಬರಲೇ ಇಲ್ಲ. ನಾನು ಸುಮ್ಮನಾಗೋದೆ. ಎಷ್ಟು ಮುದ್ದಾಗಿ ಮಲ್ಗವ್ರು ನೋಡು. ಆದರೂ ಹಂಗೆಲ್ಲ ಮಾತಾಡಿದ್ರಲ್ಲ ಬೇಜಾರಾಯಿತು ನನಗೆ. ಏನು ಮಾಡೋಕ್ಕಾದದು, ಕಟ್ಕೊಂಡಿರೋ ಗಂಡ ಅಲ್ವಾ, ಅಂಚಸ್ಕೊಂಡು ಹೋಗಬೇಕು ಅಷ್ಟೇ. ಆದರೂ ಎಷ್ಟು ಮುದ್ದಾಗಿ ಮಲ್ಗವ್ರು ನೋಡು. ಯಾವಾಗ ಹಿಂಗೆ ಮುದ್ದಾಗಿರೋ ಮಗ ಆದದು ನನಗೆ. ಯಾವಾಗ ಬೆಳಕಾಗೋದು ಕಾಣಕನವ ಕಾಯ್ತಾ ಇದ್ದೀನಿ ನಾನು. ಅವ್ವ ಹೇಳ್ತಿತ್ತು, ಆ ಸ್ವಾಮೀಜಿ ಹತ್ರ ಹೋದರೆ ಬಿರ್ನಿ ನನಗೆ ಮಕ್ಕಳಾಯ್ತವೆ ಅಂತ. ಆ ಸ್ವಾಮೀಜಿ ಹತ್ರ ಹೋಗಿರೋರು ಎಲ್ಲರಿಗೂ ಮಕ್ಕಳಾಗಿದ್ದಾವಂತೆ. ಅವ್ವ ಹೇಳ್ತಿತ್ತು, ನನಗೂ ಮಕ್ಕಳು ಹಾಗೆ ಆಯ್ತವೆ ಅನ್ನೋ ಭರವಸೆ ಬಂದಿದೆ ನನಗೂ ಅವ್ವ ಅಷ್ಟೊಂದು ಹೇಳಿದ್ಮೇಲೆ. ನೋಡು, ನಮ್ಮ ಮನೆಯವ್ರು ಎಷ್ಟು ಮುದ್ದ ಮನ್ಗವ್ರೆ. ಇವ್ರಂಗೆ ಮುದ್ದಾಗಿರೋ ಮಗ ಆದರೆ ಸಾಕು ನನಗೆ. ಕಾಯ್ತಾ ಇದ್ದೀನಿ ನಾನು. ಎಲ್ಲರ ಮಾತು ಕೇಳಿ ಕೇಳಿ ಸಾಕಾಗದೆ ನನಗೂ. ಸರಿ, ಅವ್ವ ಬಿರ್ನೆ ಬರೋಕ್ಕೆ ಹೇಳೋದೆ. ಬೇಗ ಮನೆ ಕತೀನಿ, ಹೊತ್ತಾಗದೆ. ಮಾತಾಡ್ಕೊಂಡು ಕೂತ್ಕೊಂಡ್ರೆ, ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಬೇರೆಗೆ ಬೇಗ ಹೇಳೋಕ್ಕಾಗಲ್ಲ. ಆಮೇಲೆ ಅವ್ವ ಹೇಳಿದ ವಿಷಯ ಕೇಳ್ದಾಗಲಿಂದ ಖುಷಿಗೆ ನನಗೆ ನಿದ್ದೆನೇ ಬರ್ತಾಯಿಲ್ಲ. ಅವ್ವ ಅಷ್ಟೊಂದು ಇದರಿಂದ ಹೇಳೋದೆ ಅಂತಂದರೆ ಪಕ್ಕ ಹಾಗೆ ಆಯ್ತದೆ ಅನಿಸ್ತದೆ. ಆ ಖುಷಿಗೆ ನಿದ್ದೆನೇ ಬರ್ತಾವಲ್ಲ ನನಗೆ. ಯಾವಾಗ ನನ್ನ ಮಗಿನ ನಾನು ಎತ್ಕೋತೀನೋ ಕಾಣೆ. ಅವ್ವ ಸುಮಾರು ಸತಿ ಹೇಳೋದೆ, ಬೇರೆ ತಯಾರಾಗಿರವ, ಒತ್ತು ಮಾಡ್ಕೋಬೇಡ, ಇನ್ನು ಬಸ್ಸು ಸಿಗೋಕ್ಕಲ್ಲ ಅಲ್ಲಿ ಅಂತ. ನಾನು ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಇನ್ನೂ ಹೋಗೋದು ಹೊತ್ತಾದರೆ ಕಷ್ಟ ಆಯ್ತದೆ. ನನಗೋಸ್ಕರ ಅಷ್ಟೊಂದು ಮಾಡ್ತದೆ ಅಂದರೆ ನಾನು ಯೋಚನೆ ಮಾಡಬೇಕಲ್ವಾ. ಸರಿ, ಮನೆ ಕೂತೀನಿ ನಾನು. ಬಿರ್ಬಿರ್ನೇ ಎದ್ಬಿಟ್ಟು ಬಾಗ್ಲ ಕಸ ಗುಡಿಸ್ಬಿಟ್ಟು ರಂಗೋಲಿ ಬಿಟ್ಬಿಟ್ಟು ದೇವ್ರಿಗೆ ದೀಪ ಹಚ್ಬಿಡ್ತೀನಿ. ಸ್ನಾನ ಮಾಡಿಕೊಂಡು ಅವ್ವ ಬರೋಷ್ಟರಲ್ಲಿ ಒತ್ತಾಗ್ಬಿಟ್ರೆ ಕಷ್ಟ. ಆಮೇಲೆ ಇನ್ನೂ ಬೆಳಕಾಗಿಲ್ಲಕತ್ತು ಮನೆ ಕಮ್ಮಿ. ಇಷ್ಟು ಹೊತ್ತರಲ್ಲೇ ಎದ್ದು ಯಾಕೆ ಹಿಂಗೆ ಒಟ ಅಂತ ಇದೆ? ಸುಮ್ಮನೆ ಮನೆ ಕಳ್ರಿ ನೀವು. ನನ್ನ ಕೆಲಸ ಅದೇ ಮುಗಿಸ್ಕೊಂಡು ಅವ್ವ ಹೇಳಿವ ನೆನ್ನೆನೆಯ ಕರ್ಕೊಂಡು ಹೋಯ್ತೀನಿ ಸ್ವಾಮೀಜಿ ಹತ್ರ ಅಂತ. ಸರಿ, ನೀವು ಮನೆ ಕಳ್ರಿ. ನೀವ್ಯಾಕೆ ನಿದ್ದೆ ಕಟ್ಟಿರಿ, ನಾನು ಹೋಗಿ ಕೆಲಸ ಮುಗಿಸ್ಬಿಡ್ತೀನಿ. ಹಂಗೆ ಬೇಗವ ತಯಾರೈತೀನಿ ಅವ್ವ ಬರೋಷ್ಟರಲ್ಲಿ. ಸರಿ ತಾಯಿ, ಅದೇನೋ ಮಾಡೋಕು. ಬೈರಪ್ಪ ಮಂಚಮ್ಮ ಕರುಣಮತಾಯಿ ಮಹದೇಶ್ವರ, ಒಳ್ಳೇದು ಮಾಡಪ್ಪ. ಇನ್ನು ಮುಂದೆಲ್ಲಾರು ನನ್ನ ಜೀವನದಲ್ಲಿ ಖುಷಿ ಬರೋಂಗೆ ಮಾಡಪ್ಪ. ನಮ್ಮ ಮನೆಗೊಂದು ಮಗ ಬರೋಂಗೆ ಮಾಡಪ್ಪ ನನ್ನಪ್ಪ. ಈಗ ಬೇರೆ ಕೆಲಸ ಮುಗಿಸ್ಬಿಡ್ತೀನಿ. ಫಸ್ಟ್ ಹೋಗಿ ಬಾಗಿಲಿಗೆ ನೀರು ಹಾಕ್ಬಿಟ್ಟು ರಂಗೋಲಿ ಬಿಟ್ಬಿಡ್ತೀನಿ. ಬೇರೆ ಕಸ ಗುಡಿಸ್ತೀನಿ. ಕಸ ಎಲ್ಲ ಗುಡಿಸಾಯ್ತು. ಆ ಥರದಲ್ಲೇ ಚಳಿ ಆಯ್ತು ಅದಕ್ಕೆ ನಾವು ಬೇರೆ ಇವಾಗ ರಂಗೋಲಿ ಬಿಡಿಸ್ಬಿಡ್ತೀನಿ. ರಾತ್ರಿ ಮಳೆ ಬಂದಿತ್ತು ಅನಿಸ್ತದೆ. ಸ್ವಲ್ಪ ಒದ್ದೆ ಆಗೇ ಇದೆ. ಈಗ ನಾನು ಒಳಗಡೆಯಿಂದ ತಂದು ನೀರು ಹಾಕಿದ್ರೆ ಇನ್ನೂ ಒದ್ದೆ ಆಯ್ತದೆ. ರಂಗೋಲಿ ಬಿಡೋಕ್ಕಾಗಲ್ಲ. ಆಮೇಲೆ ನಾನು ಎಲ್ಲೋ ಹೋಯ್ತಾ ಇದ್ದೀನಿ. ಅವ್ವ ಬೇರೆ ಕರ್ಕೊಂಡು ಹೋಯ್ತಾ ಇದೆ. ಬರೋದು ಎಷ್ಟೊತ್ತಾದದು ಏನು, ನೀರು ನಲ್ಲಿಲಿ ಎಷ್ಟೊತ್ತು ಬಿಟ್ಟಾರೋ ಏನು. ಬೇರೆಯವ್ರ ಮನೆಗೆ ಹೋಗಿ ಇಟ್ಕೊಬರ್ಬೇಕು. ನಮ್ಮ ಮನೆಯವ್ರು ಇಟ್ಕೊಬಂದಾಯ್ತಾ, ಅವ್ರು ಹೊಲ್ ತಗೋಯ್ತಾರೆ. ಒಂದು ಸ್ವಲ್ಪ ನೀರದು ಇವತ್ತಿಗೆ ಹೆಂಗೋ ಆಯ್ತದೆ. ನಾಳೆಗೆ ಬೇಕಾದ್ರೆ ಇಟ್ಕೊಬತ್ತೀನಿ. ಇವಾಗ ಮಳೆ ಬಂದದೆಲ್ಲ ಸಾಕಿದೆ. ನೀರು ಹಾಕ್ತಾ ಇದ್ರೇನು ರಂಗೋಲಿ ಬಿಡ್ತೀನಿ. ಹಂಗೆ ಯಾವ ರಂಗೋಲಿ ಬಿಡೋಣ? ಅಯ್ಯೋ, ಇದೆಲ್ಲ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಗೊತ್ತಾಯ್ತದೆ. ಇನ್ನವ ನಾನು ಹೋಗಿ ಸ್ನಾನ ಮಾಡಬೇಕು. ಸ್ನಾನ ಮಾಡಿಬಿಟ್ಟು ದೇವ್ರಿಗೆ ದೀಪ ಹಚ್ಬಿಟ್ಟು ನಮ್ಮ ಮನೆಯವ್ರಿಗೆ ಏನಾದ್ರು ಅಡುಗೆ ಮಾಡಿ ಇಟ್ಬಿಟ್ಟು ಹೋಗ್ಬೇಕು. ಯಾವುದೋ ಒಂದು ಬಿಡ್ತೀನಿ. ಬೇರೆ ಕೆಲಸ ಮುಗಿಸ್ಕೊತೀನಿ. ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಹೊತ್ತೋಗೋಯ್ತದೆ. ಆಮೇಲೆ ಅಷ್ಟೇ. ಎಷ್ಟು ಪಸಂದ ಬಿಡ್ತಿದ್ದೀನಿ ರಂಗೋಲಿಯ ನಾನು. ಈ ರಂಗೋಲಿ ಹೆಂಗೆ ಹಸ್ನಾಗದೆ ಹಂಗೆ ನನ್ನ ಜೀವನನೂ ಹಸ್ನಾಗ್ಲಿ ಕಣವ. ನನ್ನ ಮನೆಗೆ ಬೇಗ ಒಂದು ಮಗ ಬರಲಿ. ಸ್ನಾನ ಎಲ್ಲ ಮುಗಿದು ಹೋಗಿ ದೇವ್ರಿಗೆ ದೀಪ ಹಚ್ಬಿಡ್ತೀನಿ. ದೀಪ ಹಚ್ಬಿಟ್ಟು ಗಂಡ್ಲ ಕಡೆ ಬೆಳಗ್ಬಿಡ್ತೀನಿ. ಅಡುಗೆನೂ ಮಾಡೋಕೆ ಇಟ್ಟಿದ್ದೀನಿ. ಸಾರಾಯಿತು, ಅನ್ನಕ್ಕೂ ಇಟ್ಟಿದ್ದೀನಿ. ಇನ್ನೇನು ಹೋಗೋ ಬರ್ತದೆ ಅನಿಸ್ತದೆ. ದೀಪ ಹಚ್ಬಿಟ್ಟು ಒಂಚೂರು ತಲೆ ಬಾಚ್ಕೊಡ್ತೀನಿ ಹೋಗಿ. ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ, ಬೆಳಗಲು ಮನೆಯನ್ನು ಸಿರಿದೇವಿಯೇ. ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ. ತಾಯಿ ನಮ್ಮವ್ವ ಒಳ್ಳೇದು ಮಾಡವ್ವ. ಬೇರೇಶ್ವರ ಮಂಚಮ್ಮ ತಾಯಿ, ಕರುಣಮ್ಮ ತಾಯಿ ಮಹದೇಶ್ವರ, ಒಳ್ಳೇದು ಮಾಡಪ್ಪ. ನಮ್ಮ ಮನೆಗೆ ಬಿರ್ನೆ ಮಗ ಆಗಂಗೆ ಮಾಡಪ್ಪ. ಗಂಗಿ ತಯಾರದವ? ಓ ತಾಯಿ, ದೇವ್ರಿಗೆ ದೀಪ ಹಚ್ತಿದ್ದ? ಮೂಕನವ, ದೇವ್ರಿಗೆ ದೀಪ ಹಚ್ತಾ ಇದ್ದೆ. ಆಯಿತು, ನಾನು ತಯಾರಾಗಿದ್ದೀನಿ. ಅಡುಗೆನೂ ಮಾಡಿಟ್ಟಿದ್ದೀನಿ ನಮ್ಮ ಮನೆಯವ್ರಿಗೆ. ಪರವಾಗಿಲ್ಲ ಕಣವ, ನಾವು ಬರೋಷ್ಟರಲ್ಲಿ ಎಲ್ಲನೂ ಮಾಡಿ ತಯಾರಾಗಿದ್ದೀವಿ ಆಗ್ಲೆಯಾ? ಕಣವ, ಅಷ್ಟೊಂದು ಹೇಳಿದ್ರಲ್ಲ ನೀವು. ಅದಕ್ಕೆ ಬಿರ್ಬಿರ್ನೆ ಎದ್ದು ಎಲ್ಲ ಕೆಲಸನೂ ಮುಗಿಸಿ ತಯಾರಾದೆ ಕಣವ. ನಡೀರಿ, ಇನ್ನೇನು ಕೆಲಸ ಎಲ್ಲ ಉಂಡವ. ಹೊಟ್ಟೆಗೆ ಏನಾದ್ರು ತಿನ್ಕೊಳ್ಳಿರಿ, ಮಾಡಿದ್ದೀನಿ ಆಗ್ಲಿಕ್ಕೆ ಅಡುಗೆಯ. ಒತ್ತಾದರೆ ಸುಸ್ತಾಕಲ್ವ ನಿಮಗೆ? ಇಲ್ಲ ಕಣವ, ಏನಾದರೂ ಶಾಸ್ತ್ರ ಕೇಳೋಕೆ ಹೋಗ್ಬೇಕಾದ್ರೆ ಹಸ್ಕೊಂಡು ಹೋಗ್ಬೇಕು. ಒಳ್ಳೇದಾಗದು ಬೇಡವಾ? ನಾನು ಹಸ್ಕೊಂಡಿರ್ತೀನಿ ಬಿಡವ, ನೀನೇ ಹಸ್ಕೊಂಡಿದ್ದಿ. ಎಂಥದ್ದು ಇಲ್ಲ, ನಾನು ಹಸ್ಕೊಂಡಿರ್ತಿದ್ದೆ. ನಡಿ ಬಿರ್ನೆ ಹೋಗ್ಬಿಟ್ಟು ಬಿರ್ನೆ ಬಂದ್ಬಿಡೋಣ. ಜನ ಜಾಸ್ತಿ ಇದ್ದರೆ ಲೇಟ್ ಆಯ್ತದೆ. ಬಿರ್ನೆ ಬೇಗ ಹೋದರೆ ಬೇಗ ಮುಗಿಸ್ಕೊಂಡು ಬೇಗ ಬಂದ್ಬಿಡ್ಬೋದು. ಸರಿ ಕಣವ, ಆಯಿತು, ನಡೀರಿ ಹೊರಡೋಣ. ಎಲ್ಲ ಮಗ ಕಾಣಿಸ್ತಾನೆ ಇಲ್ಲ. ಹೊಲ್ದಾಗ ಎದ್ದೋದ್ರು ಆಗ್ಲೆಯ. ನಾನು ಕೆಲಸ ಮಾಡ್ತಿದ್ನಲ್ಲ, ನಂಗೆ ಹೇಳೇ ಇಲ್ಲ ಅವರು ಹೊಂಟೋಗೋರು ಆಗ್ಲೆಯ. ಸರಿ ಆಯ್ತು, ಬಾ ಹೊರಡೋಣ. ನೋಡು, ಬಸ್ನು ಸಿಕ್ತು, ಬೇಗನೆ ಬಂದ್ವಿ.
ಅದಕ್ಕೆ ಹೇಳಿದ್ದು ನಾನು ಒತ್ತರಲ್ಲೇ ತಯಾರಾಗಿರು ಅಂತ. ನೋಡು ಬಿರ್ನೆ ಬಂದಂಗಾಯಿತು. ಈಗ ಬೇಗ ಶಾಸ್ತ್ರ ಮುಗಿಸ್ಕೊಂಡು ಬೇಗ ಮನೆಗೂ ಹೋಗ್ಬೋದು. ಹ್ಞೂ ಕಣವ, ನೀವು ಹೇಳಿದ್ದು ಒಳ್ಳೆಯದೇ ಆಯಿತು. ನೋಡಿ ಎಷ್ಟು ಬಿರ್ನೆ ಬಂದಿದ್ದೀವಿ. ಹ್ಞೂ ಬಾ, ಇಲ್ಲಿಂದ ಒಂಚೂರು ದೂರ ಹಂಗೆ ನಡ್ಕೊಂಡು ಹೋದರೆ ಸಿಗ್ತದೆ. ಜನಗಳು ಜಾಸ್ತಿ ಇಲ್ಲ ಅಂತಂದರೆ ಬೇಗ ಮುಗೀತದೆ. ಬಾ, ಒತ್ತರಲ್ಲೇ ಜನ ಬಂದಿರಕ್ಕಲಕ್ಕಂತಗೋ. ಇಲ್ಲ ಕಣವು, ನಮ್ಮೂರ ಹತ್ರ ನೋಡಿದ್ದೀನಿ, ಒತ್ತೊತ್ತರಲ್ಲಿ ಹೊಸಿ ಜನ ಬರೋಕ್ಕಲ್ಲ. ನೋಡ್ರಿ, ಈಗಲಾರು ನಂಬ್ತೀರಾ ನನ್ನ ಮಾತಾ? ಈ ಸ್ವಾಮೀಜಿ ಹತ್ರ ಬಂದಾಗಲಿಂದನೇ ನಾವಿಬ್ಬರಳು 3 ಹೊತ್ತು ಜಗಳ ಆಡ್ತಿದ್ವಿ. ನಮ್ಮ ಮನೇಲಿ ನೆಮ್ಮದಿನೇ ಇರಲಿಲ್ಲ. ಹಾಗೆ ಏನು ಕೆಲಸನೂ ಕೈ ಎತ್ತುತ್ತಾ ಇರಲಿಲ್ಲ. ಇಲ್ಲಿಗೆ ಬಂದು ಶಾಸ್ತ್ರ ಎಲ್ಲ ಕೇಳ್ಬಿಟ್ಟು ಹೋದ್ಮೇಲೆ ನೀವು ಸರಿ ಹೋಗಿದ್ದು, ಎಲ್ಲ ಸರಿ ಹೋಗಿದ್ದು. ಹೌದೇನಮ್ಮಿ, ಎಷ್ಟು ದಿನದಿಂದ ಗೊತ್ತಾಯಿದೆ ಹಂಗಾದ್ರೆ? ಆಗಲೇ ಹತ್ತತ್ರ ಒಂದು 2-3 ತಿಂಗಳಾಯಿತು ಕಣ್ರಿ. 2-3 ತಿಂಗಳಿಂದನೂ ಬರ್ತಾಯಿದ್ದೀನಿ ನನ್ನ ಶಾಸ್ತ್ರ ಕೇಳೋಕ್ಕೆ. ಹೌದಾ? ಸ್ವಾಮೀಜಿ ಹೇಳ್ದಂಗೆ ಎಲ್ಲ ಕಟ್ಟುನಿಟ್ಟಾಗಿ ಮಾಡ್ಕೊಂಡು ಹೋಗ್ತಿದ್ದೀನಿ. ಅದಕ್ಕೆ ಈಗ ಒಂಚೂರು ನೆಮ್ಮದಿಯಿಂದ ಇರೋದು ನಾವು. ಹ್ಞೂ ಕಣಮ್ಮಿ, ನಿಮ್ಮ ಮಾತು ಮೇಲೆ ನನಗೂ ನಂಬಿಕೆ ಬಂತು. ಏನು ಪವಾಡ ಮಾಡ್ತಾರೆ ಇವರು, ದೇವ್ರನ್ನಂತ ಮನಸ್ಸರು. ಸರಿ ನೆಟ್ರಿ, ಹೋಗವ, ಹೊಲ್ತವ ಕೆಲಸ ಅದೇ ಬಿರ್ನೆ. ಅವ್ವ, ಅವ್ರು ಮಾತಾಡೋದೆಲ್ಲ ಕೇಳಿಸ್ಕೊಂಡ? ಸುತ್ತಮುತ್ತ ಹಳ್ಳಿಲೆಲ್ಲವ ಇವಾಗಿನ ಬಗ್ಗೆ ಮಾತಾಡ್ತಿರ್ತಾರೆ. ಅದಕ್ಕೆ ನಿನ್ನ ಕರ್ಕೊಬರ್ಬೇಕು ಅಂತ ಅಂದಿದ್ದು ನಾನು. ಜಾಸ್ತಿ ಜನನೂ ಇಲ್ಲ, ಬಿರ್ನೆ ಆಯ್ತದೆ. ನೋಡು ಅವ್ರು ಹೆಂಗೆ ಒಳ್ಳೆ ಮಾತಾಡ್ತಾವ್ರೆ. ನಾವು ಒಂದು ಸ್ವಲ್ಪ ದಿನ ಬಂದರೆ ಇಲ್ಲಿಗೆ ಬಂದು ಏನೇನು ವ್ರತ ಹೇಳ್ತಾರೆ ಅದೆಲ್ಲ ಮಾಡಿದ್ರೆ ನಿನಗೂ ಬಿರ್ನೆ ಮೊಗ ಆಯ್ತದೆ. ಹಂಗೆ ಕಷ್ಟ ಕಾರ್ಪಣ್ಯ ಏನೇ ಇದ್ರೂ ಕಳೆದೋಯ್ತದೆ ಕಣವ. ಒಳ್ಳೇದು ಆದಂದರೆ ಸಾಕು. ಹ್ಞೂ ಕಣವ, ನನಗೂ ಅವ್ರ ಮಾತೆಲ್ಲ ಕೇಳ್ತಿದ್ರೆ ನನ್ನ ಜೀವನದಲ್ಲಿ ಒಳ್ಳೇದಾಯ್ತದೆ ಅಂತ ಅನ್ನಿಸ್ತಾ ಇದೆ. ಅವ್ರು ಈಗ ಆಚೆ ಬಂದರು ಅನಿಸ್ತದೆ. ಬನ್ನಿ ನಾವು ಹೋಗೋಣ ಬಿರ್ನೆ. ಫ್ರೆಂಡ್ಸ್, ನೀವು ನಂಬ್ತೀರಾ ಈ ಶಾಸ್ತ್ರ, ಸ್ವಾಮೀಜಿ, ಈ ವ್ರತಗಳು ಎಲ್ಲನೂ? ನೀವು ಇದೆಲ್ಲ ನಂಬೋದಾದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಮ್ಮ ಚಾನಲ್ನ ಲೈಕ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಹಾಗೆ ಮುಂದಿನ ಭಾಗದಲ್ಲಿ ಗಂಗಾವಂಗೆ ಸ್ವಾಮೀಜಿ ಏನು ಹೇಳ್ತಾರೆ ಅಂತ ತಿಳ್ಕೊಬೇಕು ಅಂತಂದರೆ ನೆಕ್ಸ್ಟ್ ಬರೋ ಮುಂದಿನ ವೀಡಿಯೋಗಳನ್ನ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.